ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಗೆಲುವಿನತ್ತ ಸ್ಪಷ್ಟ ಗುರಿ ಹೊಂದಿದ್ದ ರಾಯಲ್ ಚಾಲೆಂಜರ್ಸ್ ಬ್ಯಾಟರ್ಗಳು ಮಹಿಳಾ ಪ್ರೀಮಿಯರ್ ಲೀಗ್ 2026ರ ಮೆಗಾ ಫೈನಲ್ ಪಂದ್ಯದಲ್ಲಿ ಆರ್ಭಟಿಸಿದ್ದಾರೆ. ನಾಯಕಿ ಸ್ಮೃತಿ ಮಂಧಾನ ಮತ್ತು ಜಾರ್ಜಿಯಾ ಓಲ್ ಜೊತೆಯಾಟವಾಡಿ ತಂಡಕ್ಕೆ 2ನೇ ಬಾರಿಗೆ ಗೆಲುವಿನ ಮಾಲೆಯನ್ನ ತೋರಿಸಿದ್ದಾರೆ. ಈ ಲೀಗ್ನಲ್ಲಿ 2 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಂಗೆಳೆಯರ ಆರ್ಸಿಬಿ ತಂಡ ಇತಿಹಾಸವನ್ನ ಬರೆದಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಮಹಿಳಾ ಪ್ರೀಮಿಯರ್ ಲೀಗ್ 2026ರ ಮೆಗಾ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2ನೇ ಟ್ರೋಫಿ ಪಡೆದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 2024ರಲ್ಲಿ ಇದೇ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಜಯ ಸಾಧಿಸಿ ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟಿದ್ದ ಆರ್ಸಿಬಿ ತಂಡ ಮತ್ತದೇ ಡೆಲ್ಲಿ ವಿರುದ್ಧ ಗೆದ್ದು 2ನೇ ಬಾರಿಯೂ ಕೂಡ ಟ್ರೋಫಿಯನ್ನ ಪಡೆದುಕೊಂಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಈ ಪಂದ್ಯ ವಡೋದರಾದ ಕೋಟಂಬಿ ಕ್ರೀಡಾಂಗಣದಲ್ಲಿ ನಡೆಯಿತು. ಟಾಸ್ ಗೆದ್ದ ಆರ್ಸಿಬಿ ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲು ಬ್ಯಾಟ್ ಮಾಡಿ ನಿಗದಿತ 20 ಓವರ್ಗೆ 4 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿತ್ತು. ಟಾರ್ಗೆಟ್ ಬೆನ್ನತ್ತಿದ್ದ ಆರ್ಸಿಬಿ ತಂಡ 19.4 ಓವರ್ಗೆ 4 ವಿಕೆಟ್ ನಷ್ಟಕ್ಕೆ 204 ರನ್ ಗಳಿಸುವ ಮೂಲಕ 6 ವಿಕೆಟ್ಗಳ ಭರ್ಜರಿ ಜಯವನ್ನ ದಾಖಲು ಮಾಡಿದೆ. ನಾಯಕಿ ಸ್ಮೃತಿ ಮಂಧಾನ ಹಾಗೆ ಜಾರ್ಜಿಯಾ ಓಲ್ ಜೊತೆಯಾಟ ಆಡಿ ಅರ್ಧ ಶತಕ ಬಾರಿಸಿ ಆರ್ಸಿಬಿ 4ನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ನಲ್ಲಿ ಭರ್ಜರಿ ಜಯ ದಾಖಲು ಮಾಡಿದ್ದಾರೆ. ನಾಯಕಿ ಸ್ಮೃತಿ ಮಂಧಾನ 87 ರನ್ 41 ಎಸೆತದಲ್ಲಿ 12 ಬೌಂಡ್ರಿ 3 ಸಿಕ್ಸರ್ ಅನ್ನ ಗಳಿಸಿದ್ರು. ಇನ್ನು ಜಾರ್ಜಿಯಾ ವಾಲ್ 79 ರನ್ 54 ಎಸೆತ 14 ಬೌಂಡರಿ ಅವರ 2ನೇ ವಿಕೆಟ್ಗೆ 165 ರನ್ಗಳ ಜೊತೆಯಾಟದ ಫಲವಾಗಿ ಈ ಸಾಧನೆ ಮಾಡಿತ್ತು. 2ನೇ ಬಾರಿ ಕಪ್ ಎತ್ತಿ ಹಿಡಿದ ಆರ್ಸಿಬಿಯ ಧೀರ ನಾರಿಯರು ನಾವು ಯಾರಿಗೂ ಕಮ್ಮಿ ಇಲ್ಲ, ಏನೂ ಕಮ್ಮಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ. ಪುರುಷರ ಆರ್ಸಿಬಿ ಒಮ್ಮೆ ಮಾತ್ರ ಟ್ರೋಫಿಗೆ ಮುತ್ತಿಟ್ಟಿದ್ರೆ ಮಹಿಳೆಯರು 2 ಬಾರಿ ಫೈನಲ್ ಗೆದ್ದು ಬೀಗಿದ್ದಾರೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.